ಗೃಹಲಕ್ಷ್ಮಿಯರಿಗೆ ಉಳಿದ ತಿಂಗಳ ಹಣ ಯಾವಾಗ ಬರುತ್ತೆ? ರಾಜ್ಯ ಸರ್ಕಾರವು ಯುಗಾದಿ ಹಬ್ಬಕ್ಕೆ ಮಹಿಳೆಯರಿಗೆ ಗಿಫ್ಟ್ ಕೊಟ್ಟಿದೆ. ಆದರೆ ಅದು ಗೃಹಲಕ್ಷ್ಮಿಯರಿಗೆ ಖುಷಿ ಕೊಟ್ಟಿಲ್ಲ. ಹೌದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯುಗಾದಿ ಹಬ್ಬಕ್ಕೆ 2 ತಿಂಗಳ ಹಣ ಅಕೌಂಟ್ಗೆ ಪಾವತಿ ಮಾಡಲಾಗುತ್ತೆ ಎಂಬ ಭರವಸೆಯನ್ನ ನೀಡಿದ್ರು. ಮಹಿಳೆಯರು 4,000 ರೂಪಾಯಿ ಬರುತ್ತೆ ಅಂತ ಕಾದು ಕುಳಿತಿದ್ರು. ಆದರೆ ಹಣ ಬಂದಿದ್ದು ಮಾತ್ರ 2,000 ರೂಪಾಯಿ ಮಾತ್ರ. ಒಟ್ಟು 3 ತಿಂಗಳ 6,000 ರೂಪಾಯಿ ಬರಬೇಕಾಗಿತ್ತು. ಈಗ 1 ತಿಂಗಳ ಹಣ ಮಾತ್ರ ಕ್ರೆಡಿಟ್ ಆಗಿದ್ದು ಉಳಿದ ಹಣ ಮತ್ತೆ ಯಾವಾಗ ಬರುತ್ತೆ ಅಂತ ಮಹಿಳೆಯರು ಪ್ರಶ್ನಿಸ್ತಾ ಇದ್ದಾರೆ. 4,000 ರೂಪಾಯಿ ನೀಡುವುದಾಗಿ ಹೇಳಿದ್ದ ಸಚಿವೆಯ ಭರವಸೆಯನ್ನ ಈಗ ಈಡೇರಿಸಿಲ್ಲ. ಈಗ 2,000 ರೂಪಾಯಿ 1 ತಿಂಗಳದ್ದು ಮಾತ್ರ ಬಂದಿದೆ. ಉಳಿದ ಹಣವನ್ನ ಹಾಕಿದ್ರೆ ಹಬ್ಬ ಸಂಭ್ರಮದಿಂದ ಮಾಡಬಹುದಿತ್ತು. 2,000 ಆದ್ರೂ ಕೂಡ ಬಂತಲ್ಲ ಎನ್ನುವುದಷ್ಟೇ ಸಮಾಧಾನ ಎನ್ನುತ್ತಾರೆ ಗೃಹಲಕ್ಷ್ಮಿಯರು. ರಾಜ್ಯ ಸರ್ಕಾರದ ಮಹತ್ವದ ಯೋಜನೆಯಾದಂತಹ ಗೃಹಲಕ್ಷ್ಮಿ ಯೋಜನೆಗೆ ಗ್ರಹಣ ಹಿಡಿದಿದೆ. ಮಹಿಳೆಯರು ಸರ್ಕಾರಕ್ಕೆ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ ಎಂಬ ವಿರೋಧ ಪಕ್ಷಗಳ ಆರೋಪದ ನಡುವೆ 1 ತಿಂಗಳಿನ ಹಣ ಪಾವತಿಸಿರುವಂತಹ ಆಡಳಿತ ಪಕ್ಷದ ಶಾಸಕರು ಸಮರ್ಥನೆಯನ್ನ ಮಾಡ್ತಾ ಇದ್ದಾರೆ. ಉಳಿದ ಹಣವು ಶೀಘ್ರದಲ್ಲೇ ಬರಲಿದೆ, ಮಹಿಳೆಯರು ಆತಂಕಕ್ಕೆ ಒಳಗಾಗಬಾರದು ಅಂತ ಹೇಳ್ತಾ ಇದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯುಗಾದಿ ಹಬ್ಬದ ದಿನದಂದೇ 2,000 ರೂಪಾಯಿ ಮಹಿಳೆಯರ ಅಕೌಂಟ್ಗೆ ಬಂದಿದೆ. ಉಳಿದ ಹಣವು ಆದಷ್ಟು ಬೇಗ ಕ್ರೆಡಿಟ್ ಆಗುತ್ತೆ. ಅಧಿಕಾರಿಗಳೊಂದಿಗೆ ಮಾತನಾಡ್ತಾ ಇದ್ದೇನೆ, ಅವರು ಹಣವನ್ನ ಶೀಘ್ರದಲ್ಲೇ ಪಾವತಿಸುವುದಾಗಿ ಹೇಳಿದ್ದಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ. ಮಹಿಳೆಯರು ಮಾತ್ರ ಹಿಡಿಶಾಪ ಹಾಕುವುದನ್ನು ಮುಂದುವರಿಸಿದ್ದು, ಎಲ್ಲ ಬೆಲೆ ಏರಿಕೆ ಮಾಡಿ ನಮಗೂ ಕೂಡ ಆಗೊಮ್ಮೆ ಈಗೊಮ್ಮೆ ಎಂಬಂತೆ ಹಣವನ್ನ ಪಾವತಿ ಮಾಡಲಾಗ್ತಾ ಇದೆ. ಹಣ ಬಿಡುಗಡೆ ಮಾಡಿ ಬೆಲೆ ಏರಿಕೆ ಕಡಿಮೆ ಮಾಡಿ ಅಂತ ಮಹಿಳೆಯರು ಈಗ ಒತ್ತಾಯಿಸ್ತಾ ಇದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.